ಅದು. ಆಮೇಲೆ ನಾನು ಡೈಲಾಗ್ ತಗೊಳ್ಳುವ ಶೈಲಿ ಏನು ಅಂತಂದ್ರೆ ನನಗೆ ಓದಿ ನನಗೆ ಮೊದಲಿಂದನೂ ಕೂಡ ಹಿಂಗೆ ಓದಿ ಅದನ್ನ ಗಟ್ಟ ಹಂಗಲ್ಲ. ಒಬ್ರು ಯಾರೋ ಹೇಳಬೇಕು ನನಗೆ, ಅದನ್ನ ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳ್ತೀನಿ. ನಾನು ಅಸೋಸಿಯೇಟಲ್ಲೇ ಇದ್ದಾರೆ, ಇನ್ನೊಂದ್ಸಲ ಹೇಳಿ. ಇದು ನನ್ನ ಶೈಲಿ ಅಷ್ಟೇ, ಅದು ತುಂಬ ಎಕ್ಸ್ಟ್ರಾಆರ್ಡಿನರಿ ಏನಲ್ಲ, ಇದು ನನ್ನ ಶೈಲಿ ಅಷ್ಟೇ. ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ, ಮೂರನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ನು ಹಿಟ್ ಜೋಡಿ. ಹೌದು ಹೌದು, ಮೂರನೇ ಸಿನಿಮಾ. ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹಂಗೆ ಹಿಂಗೆ ಅಂತಂದಾಗ ನಮ್ಮಿಬ್ರಿಗೂ ಗೊತ್ತದು ಆ್ಯಕ್ಚುಲಿ ಪ್ರೆಷರ್ ಅದು, ಅಂದರೆ ಜವಾಬ್ದಾರಿ ಅದು. ಯಾಕಂದರೆ ಎರಡು ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ಜನ ಸ್ವೀಕರಿಸಿದ್ರು. ಸೊ ಮುಂದೆ ಏನು ಅಂತ ಅನ್ನೋವಂಥದ್ದು ಕಾಯ್ತಾ ಇರ್ತಾರೆ ಗೊತ್ತಾ. ಸೊ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು. ಸೊ ಆ ಜವಾಬ್ದಾರಿಯ ಭಯ ನಮ್ಮಿಬ್ಬರಿಗೂ ಇದೆ. ಆ್ಯಂಡ್ ನೀವು ಏನು ಈ ಸಿನಿಮಾದ ಒಂದು ಭಾಗ ಆಗಿರೋವಂಥದ್ದು ನಮಗೊಂದು ತುಂಬ ದೊಡ್ಡ ಶಕ್ತಿ ಈ ಸಿನಿಮಾ. ಆಶಿಕ್ ಅವರೇ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ, ಖಂಡಿತವಾಗ್ಲೂ ಶಿ ಡಿಸರ್ವ್ಸ್ ದಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ. ನನಗೆ ಈ ಸಿನಿಮಾದ ಎರಡು ಶಕ್ತಿಗಳು ರೀ ನನಗನ್ಸಿದ್ದು. ಭಾಗ ಎರಡಕ್ಕೆ ಎರಡು ಬಹಳ ದೊಡ್ಡ ಶಕ್ತಿ. ಒಂದು, ಭಾಗ ಒಂದು ಸಿನಿಮಾನ ಇಷ್ಟಪಟ್ಟಂಥವ್ರು ನಾವು 2 ವರ್ಷ ಆದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತಾರೇನೋ, ಇದನ್ನ ಮರೆತುಬಿಟ್ರೋ ಏನೋ ಅಂತ ಅನ್ನೋ ಅಂಥದ್ದು ನಮ್ಮ ತಲೆಯಲ್ಲಿತ್ತು. ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ. ಅದು ನನ್ನ ಮೊದಲನೇ ಶಕ್ತಿ, ಯಾವುದು ಈ ಸಿನಿಮಾ ಇರೋವಂಥದ್ದು. ಎರಡನೇ ಶಕ್ತಿ ಏನು ಅಂತಂದರೆ, ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರುವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತ ಅನ್ನುವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್, ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು. ಅದೊಂದು ನಾನು ಬಹಳ ರಿಲ್ಯಾಕ್ಸ್ ಮಾಡಲಿದ್ದೀನಿ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ, ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ, ನಿರಾಳತೆ. ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಅದೆಲ್ಲದಕ್ಕೂ ಕಾರಣ, ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರುವಂಥದ್ದು. ಇದು ಅವ್ರುಗಳೇ ಕಾರಣ. ಆ್ಯಂಡ್ ಇನ್ನೊಂದು ಬಹಳ ದೊಡ್ಡ ಶಕ್ತಿ, ಅವರೆಲ್ಲೂ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆದರೆ ಅವರಿಲ್ಲದೆ ಏನು ಆಟ ನಡೆಯಲ್ಲ. ಆ ಥರದ್ದೊಂದು ಶಕ್ತಿ ಯಾರಿರ್ಬೋದು ಸರ್? ಹಾಂ, ಅದು ಕಾಣಿಸ್ತಾ ಇರುತ್ತೆ. ಯಾರು ಹೇಳಿ? ಅಷ್ಟೇ. ಇಲ್ಲ ಲಾಸ್ಟ್ ಇವೆಂಟ್ ಅಲ್ಲಿ ಮಾತಾಡ್ಸಿದ್ವಲ್ಲ ಸರ್, ಈಗಲೂ ಕರಿತೀನಿ ನಾನು ಸ್ಟೇಜ್ ಮೇಲೆ ಅಷ್ಟೇ. ಕೈ ಮುಗಿತಿದ್ದಾರೆ ಅವರು ಸಖತ್ ಪಂಚ್ ಒನ್ಲೈನರ್ ಸಖತ್ತಾಗಿ ಮಾತಾಡ್ತಾರೆ. ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ. ನನಗೆ ಆಕ್ಚುಲಿ ಅವ್ರು ನನ್ನ ನೈಬರ್, ನನ್ನ ಮನೆ ಪಕ್ಕ ನೈಬರ್ ಅವರು. ಅಯ್ಯೋ ನಮ್ಗಂತೂ ಸರ್, ನಾವು ಕೂತ್ಕೊಂಡ್ರೆ ಬೆಳಗ್ಗೆ ಬಂದ್ರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್. ನಮ್ಗೆ ಬರ್ತೀವಿ 4-5 ಗಂಟೆ ಅಣ್ಣ, ಒಂದೊಂದು ದಿವಸ ಸುಮ್ಮನೆ ಒಂದು ದಿವಸ ಕಳೆದಿರ್ತೀವಿ, ಸಿನಿಮಾ ಬಗ್ಗೆನೇ ಮಾತಾಡಿರಲ್ಲ ಎಷ್ಟೋ ಸಲ. ಸೊ ಇವತ್ತು ಅವರು ಈ ಸಿನಿಮಾಗೆ ಇರೋವಂಥ ಅವ್ರ ಆಶೀರ್ವಾದ, ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ, ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇನೆ ಸೇರಬೇಕಾಗಿರುತ್ತೋ. ಮೋಹನ್ ಅಣ್ಣ ಈಸ್ ಒನ್ ಆಫ್ ದಿ ಮೇನ್ ಪಿಲ್ಲರ್ ಆ್ಯಂಡ್ ಹೀರೋ ಆಫ್ ದಿಸ್ ಫಿಲಮ್. ಅವ್ರಿಗೆ ಸೇರಬೇಕಾಗಿತ್ತು. ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ 2ನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬು ಹೃದಯದ ಆರೈಕೆ ಏನಿತ್ತು, ಇವತ್ತು ಇದು ಬಂದು ನಿಂತಿದೆ. ಲೇಟ್ ಆಯಿತು ಅಂತ ಅನ್ನೋವಂಥದ್ದು ಎಲ್ಲರಿಗೂ ಕೇಳಿ ಬಂದಿರುವಂಥದ್ದು. ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ. ಎಷ್ಟು CG ವರ್ಕ್ಸ್ ಇದೆ, ಇದಕ್ಕೆಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತ ಅನ್ನೋವಂಥದ್ದು. ನಿಜವಾಗ್ಲೂ ಈ 2ನೇ ಟ್ರೇಲರ್ ರಿಲೀಸ್ ಆಯ್ತಲ್ಲ, ಯಾಕೆ ಲೇಟ್ ಆಯಿತು ಅಂತ ಅನ್ನೋದಕ್ಕೆ ಆನ್ಸರು ಇವತ್ತು 2ನೇ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ. ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲರೂ ಅಭಾರಿ ಈ ಸಿನಿಮಾದ ಕಡೆಯಿಂದ. ಆ್ಯಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ 5ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಅವತಾರ ಪುರುಷ 2 ರಿಲೀಸ್ ಆಗ್ತಾ ಇದೆ. ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ತಡವಾಗಿ ಆಶಿಕ್ ಅವ್ರ ಮಧ್ಯೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇರ್ತೀನಿ ಎಲ್ಲರೂ. ಸುನಿ ಮತ್ತೆ ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ.
ಒಂದು ಪಿಚ್ ಆಗುತ್ತೆ, ಏನೋ ಒಂದು ಪ್ರಾಜೆಕ್ಟ್. ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋವಂಥ ನಿರ್ದೇಶಕರು ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ, ನನಗೆ ಆದಂಥ ಖುಷಿ ಅಷ್ಟು. ಅವ್ರ ಜಾನರು ಕಾಮಿಡಿ, ಯಾರು ಸುನಿ ತಮ್ಮನ್ನು ತಾವು ನಿರ್ದೇಶಿಸ್ಕೊಂಡು, ನಾನು ಕಾಮಿಡಿ ಅವನು. ನಾನು ಅಂದ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ, ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ.